ನಿನ್ನ ಪೊಲೀಸರು ಹುಡುಕ್ತಾರ ಕಣ. ಹೌದಾ? ಪೊಲೀಸ್ ಹುಡುಕಾಕತ್ತಾರ. ಅಣ್ಣ ಅವ್ರ ಪೊಲೀಸರಲ್ಲ, ವಾಚ್ಮನ್ ರೀ, ವಾಚ್ಮನ್ ರೀ. ಈ ಮಗ ಪೊಲೀಸರು ಅಂತಂದ ಎಲ್ಲ ಆಮೇಲೆ ವಾಚ್ಮನ್ ಅಂತ ನಮ್ಮ ಮಗ ಹಚ್ಕೊಂಡಿದ್ ಮೀಸೆಲ್ಲ ಕಿತ್ಕೊಂಡು ನಮ್ಮೂರಿಗೆ ಹೊಸ ಬುಕ್ಕಣ್ಣಂಗೆ ಕಾಣ್ತಾನೆ. ಯಾರೀವ ನೋಡೇ ಬಿಡ. ಯಾರೋ ತಮ್ಮನಿ ಮೀಸಿರ್ಲಾರ್ದಕ್ಕ ಎಂತೆಂಥವ್ರು ಏನೇನೋ ಅಂದೋದಂಗ ಆತು. ಇರ್ಲಿ ನಡಿ, ರೊಕ್ಕ ಬಂದವ, ಮಜಾ ಮಾಡಿದ್ರ ಆತು. ಅವಲೇ ಅವ ಅಣ್ಣ ಒಂದು ಹಲ್ತಿಕ್ಕ ಬ್ರಷ್ ಕೊಡೋಣ. ಯಾವ್ಯಾವ ಇಲ್ಲಿ ಪೊಲೀಸರು ಬಂದಾರ ಅಂತ ಹೇಳಿ ನಾ ಹೆದರಿದ ಮೇಲೆ ವಾಚ್ಮನ್ ಅಂತ ಹೇಳ್ತಿ ಆ ಮಗನ? ಇಲ್ಲಣ್ಣ, ಒಂದ್ ವೇಳೆ ಅವ್ರು ಪೊಲೀಸರಾಗಿದ್ರೆ ಏನ್ ಮಾಡ್ತಿದ್ವಿ? ನೀನ್ ಒಳಗೆ ಹಾಕಿದ್ರಂದ್ರ ನಿನ್ನ ನಂಬ್ಕೊಂಡು ಬದುಕಕತ್ತೀವಿ ನಾವು. ನಮ್ ಗತಿ ಏನಂತ ವಿಚಾರ ಮಾಡಿ ಇನ್ನೂ ಸ್ವಲ್ಪ. ನಾವು ನಿನ್ನ ಗತಿ ಬಿಡ್ಲಿ, ನನ್ನ ಮೀಸಿ ಗತಿ ಹೇಳೋ ಮಗನ. ಜಳಕ ಮಾಡಿ ಏಸಿ ತೊಂಬರ ಕೈ ಇಳಿಸ. ಕಾಯಿ ಹೆಂಗೊಂದು ನಿನಗ ಕೇಳಿದ್ದು, ಕಾಯಿ ಹೆಂಗೊಂದು ಎಲ್ಲಿ ಹಿಂಗ ನೋಡ್ತಾನ? ಕಾಯಿ ಹೆಂಗೊಂದು ಅಂದೆ. ಮತ್ತೆಲ್ಲರಿಗೂ 35 ಕೊಡ್ತಿ? ಅವರಿಗೆ 35, ನಿನಗೆ 50. ಅವ್ರಿಗೊಂದು ರೇಟು, ನಮಗೊಂದು ರೇಟ? ಕಾಯಿ ಬ್ಯಾಡ ನನಗ. ಕೊಟ್ಟೆ. ರವಿ, ಒಂದು ಶಾಂಪು ಕೊಡಪ್ಪ ಇಲ್ಲಿ. ಎಲ್ಲಿ ಅವನಿಗಾದ್ರ ಎಷ್ಟು ಚಂದ ಮಾತಾಡ್ತಾನ, ನಾನು ನೋಡಿದ್ರೆ ಶಟದ್ ಮಾತಾಡ್ತಾನಲ್ಲಿ ಅವ. ನೋಡೋಣ. ಏ ಪಟಾಪಟ ಏನ್ ಬೇಕು ತೊಗೊಂಡ್ ನೋಡ್ರಿ ಹೋಮರೆ. ಖಾಲಿ ಬಿಲ್ ನಿಂದ್ರ ಬೇಡ್ರಿ ಇಲ್ಲಿ. ಹಿಂಗ ನೋಡು, ಊರಾಗ ಎಲ್ಲರಿಗೂ ಮರಿ ನೀವಂದ್ರೆ ಹಿಂಗೆ ಬೇಜಾಡ್ತಾನೆ. ನನ್ನ ಮುಂದೆ ಒಂದು 2 ಮುಟ್ಟ ನಿಮ್ಗೆ. ಹೌದಾ? ಏನಂತ ಕೇಳ ಒಂದು ಸ್ವಲ್ಪ. ಯಾಕೆ ಹೋತಮ್ಮ ಮನ್ಯಾಗ ಹೆಂಗೈತಿ? ನಮ್ಮ ಅಣ್ಣನ ಎದುರಾಕೊಂಡಿ ಊರಾಗ ಬದುಕೋದು ಬಹಳ ಕಷ್ಟ ಆಗತ್ತ. ಹುಷಾರಿರ ಅಂದೆ.
ಗಿರಾಕಿಗೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ. ನನಗೆ ಓದೈತೆ ನಡಿ ಹೋಮರೆ, ಯಾರಿಗೆ ಹೆಂಗೆ ಮಾತಾಡ್ಬೇಕು ನಂಗೆ ಓದೈತಿ ಹೋಗ, ನೀ ಹೇಳ್ಬೇಡ ಹಂಗೆ. ಹೆಂಗೈತಿ ಮೈಯಾಗ? ಏಯ್ ಕೈ ತೆಗ್ಯದಾನ. ತಡಿ ಕೊಡ್ತೀನಿ ತಡಿ. ರೊಕ್ಕ ತಂದಿಲ್ಲ, ರೊಕ್ಕ ತಂದಿಲ್ಲ ಬಾ ಏನಂತೆ? ಎಲ್ಲಾರು ಮೀಸಿಗೆ ದಾಟಿ ಬೀಳ್ತೀರಲ್ವ? ತಡ್ಲಿ ನಾನು ಬಂದ್ ತಡಿ. ಹಿಡಿಲಿ ಅವನ ತಡ್ಲಿ ನಾನು ಬರ್ತೀನಿ ತಡ್ಲಿ. ಅಲ್ಲಿ ನಾನು ಯಾರು ಹೊಡ್ಯಾಕತ್ರಂಗ ಬಿಟ್ಟು ಓಡೋಕೇನ? ಅಂದ್ರೇನ ನಿನ್ನ ಜೊತೆಗೆ ನಾವು ಕೆಡಿಬೇಕು ಒದಿಸ್ಕೊ ಅಂದೇನ? ನಾವು ಒಲಿ ಪಾಪ ನಾ ಹೊಕ್ಕಿನಪ್ಪ, ನಾವು ಒಲಿ 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 ಹೊಕ್ಕಿನ. ಏ ಚಂದ ಹೋಗಿಲಿ ಕ್ಯಾಶ್ ಹಿಡಿಯನ್ಲಿ ನೀನು ಚಂದ ಹಾಕ. ಅಣ್ಣ ಹುಡುಗರು ಕ್ರಿಕೆಟ್ ಆಡಕತ್ತಾರಣ್ಣ. ಮತ್ ನೀನು ಆಡ್ಬಲ್ಲ? ನಾನು ಆಟ ನೋಡಿ ಅನ್ಲಿ ನೋಡಿನಲ್ಲ ಎಲ್ಲಿ ಕನಸ್ನಾಗ ಬರ್ತೀನಿ ಆಡ್ಬೇಕಾರ. ನೋಡಿನ ಆಡ್ತೀಯಣ್ಣ ನೀ? ಹೌದಾ? ಒಮ್ಮ ಸೆಂಚುರಿ ಹಾಕೊಂಡು ಇವತ್ತ ಬಾಲೆ ನೋಡೇ ಬಿಡೋಣ. ಬಾಲ್ ಕೊಡೋಣ ಸೆಂಚುರಿ ಅಲ್ಲೇ ನೋಡಂಗ ಹಂಗ ಅವ್ರ ಬಾಲ್ ಕೊಡೋಣ. ಹಾ ಏ ಅರೋ ಬ್ಯಾಡ್ತ ಯಾಕೋಣ ಯಾಕ? ಏ ನಾ ಬ್ಯಾಟಿಂಗ್ ನಡೆದಂತ ಇಲ್ವಣ ಕೊಡಲ್ಲ. ಏ ತಾರ್ ಏನ? ಏ ನಾ ಆಡವನ ಈಗ. ಕೊಡಂಗಿಲ್ಲ ಏ ಕೊಡಂಗಿಲ್ಲ ಅಂದ್ರೆ ಬಿಡುದಿಲ್ಲ. ಬಾಡೋಣ ಏ ತಾರು ಆರ್ಲಿ. ಆಡಬಲ್ಲ ನೋಡ. ಹಾ ಸಣ್ಣ ನೋಡ್ರಿ ನಿಂದೇನ ಆಡಬಲ್ಲ ನೋಡ. ಹಾ ಸಣ್ಣ ನೋಡ್ರಿ ನಿಂದೇನ. ಏ ತಡಿ ನಾ ಆಡಿಸ್ತೀನಿ, ನೀ ಅದ್ರ ಬೇಡ ಆಡಿಸ್ ತಡಿ. ಬಾಳ ಮಸಡಿ ಹಸಿತೀನಿ ತಡಿ. ಏ ಬರೀ ಹಿಡಿದನ್ ಅವಲ್ಲ ಅಡ್ಡಾಡ್ ಬರ್ತೈತಿ ಕಾಟ್ಕೋತ್ನಿ. ಅಲ್ಲಿ ಅಷ್ಟು ಸಿಕ್ಸ್ ಹೊಡಿತೀನಿ ನೋಡ. ಏ ಹಾಕ್ಲೆ ನೋಡಿ ಹೆಂಗ್ ಹಸಿತೀನಿ. ಬ್ಯಾಟಿಲಿ ಆಡು ಬ್ಯಾಟಿಲಿ. ಹಾ 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 ನನಗೇನಾಗತ್ಲೆ ಉಕ್ಕಿನ ಬಾಡಿ ಇದು ಹೊಡಿತಿ ನೋಡಿ. ಈಗ ಸಿಕ್ಸ್ ಸ್ಪಿನ್ ಮಾಡಿದವ. ನೋಡ್ರು ಅಸಹ್ಯ ಮಾಡಕತ್ತು ನಿಮ್ಮ ನಿಮ್ಮ ಸೆಂಚುರಿ ಹೊಡಿತೀನಿ, ಅದನ್ನ ಹೊಡಿತೀನಿ, ಇದು ಮಾಡ್ತೀನಿ ಹೇಳಿ ಆಡ್ರಿ. ಓ ಹೆಂಗ್ ಹಸಿತೀನಿ ನೋಡಿ. ಈಗ ಆಡಕ ಬರಲ್ಲ. ಹಿಂದೋಗಿಲೆ ಹಿಂದೋಗಿ ಇಲ್ಲಿ ಹೋಗಿರಿ. ಧೋನಿಗೆ ಕೊಹ್ಲಿ ಮಸಡಿಗೆ ಹೋಗಿತಾರನ? ನಂಗೆ ಸಾಕು ಹಿಡಿಲಿ ಏನು ಹೊಡಿ ನಿಮ್ಮ ಅಪ್ಪನ ಕರ್ಕೊಂಬರ್ತದೆ. ಕರ್ಕೊಂಬರ್ಲಿ ಈ ಊರಾಗ ದೊಡ್ಡ ರೌಡಿಲ್ ನಾನು ಏನ್ ಗೊತ್ತೈತ್ಲೆ ನಿನಗ? ಏನ್ ಗೊತ್ತ? ಯಾಕ್ಲಿ ಏನಾತ? ಏನ್ ಒಬ್ಬ ತಡಿ ನಾ ಒಪ್ಪ ಕರ್ಕೊಂಬರ್ತೀನಿ. ಅಲ್ಲ ಅಲ್ಲ ತಡಿ ಅಲ್ಲೋ ಹಿಡಿಲಿ ಅವ್ರನ್ನ ಹಿಡಿಲಿ. ತಡ್ರಿ ತಮ್ಮ ತಡ್ರಿ ಹಿಡ್ಲಿ ಅವ್ರ
ಓಡ ಅವ್ರ ಹಬ್ಬ ಕರ್ಕೊಂಡ್ ಬರ್ತಾರ ಇನ್ನ ನೀನ್ ತಡೆದ್ ಕಡಿತಾರ ನಾ ಏನ್ ಮಾಡೀನಿ ಏನ್ ಮಾಡಿದ್ಯಾ ಮಗನ ನೀನು ಹವ ಹಾಕಿದ್ದು ಮಾಡ್ತಾರ ಇವನ್ ಹೆಸರ ಕಾಳೇಗೌಡ ಇವಂದು ಬರೀ ಸಣ್ಣ ಹುಡುಗರ ಮೇಲೆ ರೌಡಿಸಮ್ಮ ಇನ್ನ ಇವ್ರ ಅಣ್ಣ ಅದಾನ್ರಿ ಅವಂದ್ ಏನೇನ್ ಹಾಕಿಕತೈತಿ ನೋಡೋಣ ಬರ್ರಿ. ನಾನು ಬರ್ತೀನಿ ತಳ್ಳಿ ಯಾಕ್ರಲೇ ಮಕ್ಕಳ ಬೀಜ ಬಿತ್ತಬೇಕಾದ್ರ ನನ್ನ ಹತ್ರ ಐತಿರಿ ಪಾಲ್ ಕೊಡಾಕಾದ್ರ ಕೊಡುದಿಲ್ಲ ಅಂತೀರಿ ಪಾಲ್ ಕೊಡುತ್ತಾನ ಬಿಡು ಮಗನ ನಾನಲ್ಲ. ಅಲ್ರಿ ಸಾವ್ಕಾರ ನಾವು ನಿಮಗೆ ಬಡ್ಡಿ ಕೊಡ್ತೇವ್ರಿ ಪಾಲ್ ಯಾಕೆ ಕೊಡ್ಬೇಕ್ರಿ? ನನಗ ಬಡ್ಡಿನೂ ಬೇಕು ಬೆಳಿ ಒಳಗ ಪಾಲು ಬೇಕು ಮಕ್ಕಳ. ಅಲ್ಲಿ ತನ ನಾ ನಿಮ್ಮನ್ನ ಯಾರನ್ನು ಬಿಡುದಿಲ್ಲ. ಏ ಅವ ನಿನ್ನ ಕಿವ್ಯಾಗ ಏನ್ ಹೇಳಿದ ನೀ ಏನ್ ಕೇಳಿದಿ ನನಗ್ ಗೊತ್ತಾಗಬೇಕು. ಹೇಳ್ರಲೇ ನಿಮ್ಗ ಪಾಲು ಕೊಡ್ಬೇಕಲ್ಲ, ಪಾಲು ತಂದಿವಿ ಬರ್ರಿ. ನನಗ ಪಾಲು ಕೊಡ್ತೀರಾ? ಕೊಡ್ರಿ. ನನ್ ಕಟ್ಟಿ ಬಿಡಿತೀರಿ ಆ ಮಕ್ಕಳ. ನನ್ನ ಕೈಯಾಗ ಒಬ್ಬೊಬ್ಬರ ಸಿಗರ್ಲಿ. ನಿಮ್ಮನ್ನ ಇಲ್ಲೋಡು ನಾ ಹಿಂಗದೀನಿ ಅಂದ್ರು ಹಸಿದು ಹುಳಿ ಇದ್ದಂಗ ಮಗನ. ಒಬ್ಬೊಬ್ಬರ ಸಿಕ್ರಿ ಯಾಕೆ ಮಾಡ್ಲಿ ಯಾಕೆ ಮಾಡಲಿ? ನಾ ಕಂಡದ್ದು ಕನಸ. ರಾತ್ರಿ ಯಾವ ಬ್ರ್ಯಾಂಡ್ ಹೊಡೆದಿರ್ತೀನೋ ಏನು ಒಂದು ತಿಳಿದಲು ಹೋಗು. ನಾವು ನನ್ನ ಕನಸಿನಾಗ ರಾತ್ರಿ ಯಾರ್ಯಾರು ಬಂದಾರ ಎಲ್ಲಾರು ನೆನಪೈತಿ. ಒಬ್ಬೊಬ್ಬರನ್ನ ಬಿಡುದಿಲ್ಲ. ತಗಿಲೆ ಮಚ್ಚು ಮಾತಾಡ್ಕೊಂತಾರ ಬಾರೋ. ನಿನ್ನವ್ರ ಜೀವ ಬಾಯಾಗ ಬಂದಿತ್ತು. ಯಾಕೋ ಮಾವ ನಿನ್ನವ್ನ ರಾತ್ರಿ ಅವ್ರು ಕಾಡ್ತಾರ ಹಗಲ್ ನೀ ಕಾಡ್ತಿಲ್ಲ. ಎಲ್ಲಿ ಹೋಲಿಲ್ಲ ಅಲ್ಲ ಕೋಟಿ ಗಂಟ್ಲೆ ಖರ್ಚು ಮಾಡಿ ಮನೆ ಹಾಕ್ಸಿದ್ದೆ. ಹೋಗಿ ಇಲ್ಲಿ ಮುಕ್ಕೊಂಡಿ ಎಲ್ಲ ರಾತ್ರಿ ಯಾವ ಬ್ರ್ಯಾಂಡ್ ಹೊಡೆದು ಎಲ್ಲಿ ಮಕ್ಕೊಂತಿರೋ ಒಂದು ಗೊತ್ತಾಗಿಲ್ಲ. 100 ಮಂದಿ ಅಂತಿದ್ರು. ಇಲ್ಲಿ ಹುಲಿ ಚಿರುಚಿ ಚಲ್ಲೋ ಮಾವ ಚಿರುತಿ ಯಾವ್ದೋ ಒಂದು ಇಲ್ಲಿ ಬರ್ತಾವಂತ ಹೇಳಿದ್ರು. ನಾ ಬಂದು ಮಕ್ಕೊಂಡ್ರ ನಾನ್ ನೋಡ್ಯಾರ ಓಡೋಕ್ಕವಂತ ಇಲ್ಲೇ ಮಕ್ಕೊಂಡಿನ ಮಗನ. ಕ್ಯಾಗಲ ಮ್ಯಾಗ ಕೈ ಇಟ್ರ ಮೆಟ್ಟ ಬಿದ್ದಪ್ಪ. ಇನ್ನೇನು ಹುಲಿ ಚಿರುತಿ ಅದ್ರ ಏ ನನ್ ನೋಡಿ ಅವು ಹೆದರ್ತಾವ್ಲಿ. ರಾತ್ರಿ ಕನಸ್ನ್ಯಾಗ ಯಾರ್ಯಾರು ಬಂದಾರ ಎಲ್ಲಾರು ನೆನಪೈತಿ ನನಗ. ತಗಿ ಮಚ್ಚು ಬಿಡಂಗಿಲ್ಲಿವತ್ತ. ಒಬ್ಬೊಬ್ರು ರುಂಡ ಕಡಿದ ನಡಿಲೆ ಬಿಡೋದಿಲ್ಲ ಅವ್ರನ್ನ. ಇವತ್ತ ಅವ್ರವ್ರ ಕಡ್ದ ಬಿಡ್ತೀನಿ. ಬಾಲೆ ಮಾವ ಮಾವ ನೆಲ್ಕ ನೆಲ್ಕ ಬಾಲೆ ಇಂತ ಗುಡ್ಡ ಎಷ್ಟ್ ಹೇಳ್ತಿಲ್ಲ ಎಷ್ಟ್ ಹೇಳಿಲ್ಲ. ನಡಿಯದ ಹೋಗ್ ಮಗನ ಹೋಗ್ ಉಳ್ಳಿ ಹೋಗ. ಅಲ್ಲಿದ್ದವ್ ಇಲ್ಲಿ ಹಂಗ ಬಂದಿಲ್ಲ. ನನ್ ಬಿಟ್ಟು ಎಗ್ ಬಬ್ಸ್ತಿಂದೇನ ನೀನ್? ಎಲ್ಲಿ ಎಗ್ ಪಪ್ಸು ನಿನ್ನವನ ಸಾಸ್ ಮೂಗಿಗತ್ತೈತಿ. ಸಾಸಲ್ಲೋ ನಿನ್ನವನ ರಕ್ತದು. ನನ್ನ ರಕ್ತ ಕೆಂಪುಗೈತಿಲಿ. ಇದು ನಿಂದ ರಕ್ತನ? ನಂದಲ್ಲಿ ಕೆಂಪುಗೈತಿ ಅಂದ್ರ ನಂದ. ಅಲ್ಲಿದ್ದಾವ್ ಇಲ್ಲಿ ಹೆಂಗ್ ಬಂದಿ? ನಾ ಬಂದಿಲ್ಲ. ಯಾವನ ಇಲ್ಲಿ ಕಳಿಸ್ಯಾನ ನನ್ನ. ಏ ಯಾವನ್ಲೇವ ನಮ್ಮ ಅವನ ಇಲ್ಲಿ ಕಳಿಸ್ಯಾವ? ನೀನ ನುಗ್ಗಿಸಿ ಮತ್ ಯಾವ ಕಳಿಸ್ತಾವಂತ ಆರು ನೀ ಗಟ್ಟಿದೀನಿ ನೋಡು. ಇಷ್ಟ ಕೊಂದ ರಕ್ತ ಸೋರಿದ್ರು ನೀನು ದಮ್ಮು ಇನ್ನ ಕಡಿಮೆ ಆಗಿಲ್ಲ ಮಾವ. ಮಾವ ಬೇಡ ಬೇಡ. ಆ ಮಕ್ಕಳಲ್ಲಿ ಕುಂತಾರ. ಇವತ್ತವರು ಸಣ್ಣಗ ಕಡ್ದ ಬಿಡದ. ಏನು ಮರೆಯ ಕಾಳ್ಯಾಗೋಡೊಂದು ಮರಿಯಾಗೋಡೊಂದು ಏನು ಕುಡ್ದು 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 ಈಗ ಓಣಿ ಹೀಗ ತಿರುಗ್ತಾರೆ. ಏನು ಸಾಕಾಗ್ಬಿಡ ಅವ್ರ ಕಾಲಾಗ. ಏನ್ ಮಾಡ್ಬೇಕಂತ ಕಾಳೇಗೌಡ ಬರೇಗೌಡ ಅವ್ರು ಬಂದು ನಮ್ಮನ್ನೇ ಮಾಡ್ತಾರ. ಅವ್ರು ಕುಡ್ದು ಅಲ್ಲೇ ಅಡ್ಡಾಡ್ತಿರ್ತಾರೆ. ಏನ್ ಮಾಡ್ತಾರಂತೀರಲ್ವ ಊರಾಗ ಯಜಮಾನ್ರಿದ್ರಿ ಹೇಳಕ್ಕಾಗಲ್ಲ ನಿಮಗ. ಬಂದ್ರಪ್ಪ ಪುಂಡ್ರ ಬಂದ್ರೋಡ್ರಿ ಇಲ್ಲಿ. ಬಿದ್ದಾಗ ಹಿಡಿದಲ್ಲ ಮಗ. ಬಿಲ್ಡಪ್ ಕೊಡಕತ್ತೀನಿ ಇಲ್ಲಿ ಹಿಡಿತಾರ ಮಗ. ಬಿಲ್ಡಪ್ ಇವ್ರು ಹೌದಲ್ಲ ನನ್ನ ಕನಸಿನ ಬಂದವ್ರು.
ಹೌದಾ ಅಲ್ಲ ಮೊದಲ್ ಪಕ್ಕ ನೋಡು. ಹೌದಲೇ ಹೌದು. ಇವನ ನನ್ನ ಕೈ ಹಿಡ್ದಾವ, ಇವನ ನನ್ನ ಕಾಲ್ ಹಿಡ್ದಾವ, ಇವ ನನ್ನ ತಲೆ ಹಿಡ್ದಾವ. ಇಲ್ಲದ ನೋಡ್ಲಿ ಇವ ನನ್ನ ತಲೆ ಮ್ಯಾಗ ಕಲ್ಲು ಎತ್ತಿ ಹಾಕಿದವ ಇವ. ಹೌದಾ ಅಲ್ಲವ? ಹೌದು. ಯಪ್ಪ ಅವಂಗ ಬರಬ್ಬರಿ ನಿಂದ್ರಾಕ್ ಬರಂಗಿಲ್ಲ. ಅವ ಏನ್ ತಲೆ ಮ್ಯಾಗ ಕಲ್ಲು ಎತ್ತಿ ಹಾಕ್ತಾನ? ಸುಮ್ಮನೆ ಮಾತಾಡಲೇ. ನನ್ನ ಮ್ಯಾಗ ಕಲ್ಲು ಎತ್ತಿ ಹಾಕಿದವ ನೀನ ಹೌದಲ್ಲ? ಮಾತಾಡಲೇ, ಮಾತಾಡು. ಯಪ್ಪ ನೀ ಮಾತಾಡಿದ್ ಕೇಳಿದ್ರು ಮಾತಾಡ್ತಾನವ. ಯಾಕ ಕಿವುಡವ? ಮತ್ತ ನನ್ನ ಕಲ್ಲು ಹೆಂಗೆ ಎತ್ತಿ ಹಾಕಿದನ್ಲೇ ಈ ಮಗ. ಏ ಮಾತಾಡಲೇ, 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 ಮಾತಾಡಲೇ. ಮಾವ ಅವ ಏನ ತೆಗ್ಯಾಕತ್ತ ಕನಸಿನಾಗ ಕಲ್ಲು ಎತ್ತಾಕ್ಯಾನ. ಮತ್ ನಮ್ ಹೆಣ ಹೊತ್ತಾನು. ತಗೋ ಹೋಗನ್ ನಡಿ, ನಾವು ಹೋಗನ್ ನಡಿ. ಹೋಗೇ ಬಿಡು ನಂದಿ. ಹೆಣ ಬೀಳ್ತಾವ ಇಲ್ಲೇ. ಬೇಡ ಬಾ. ನಡಿ ನಡಿ. ಅವ್ರು ಅಲ್ಲೇ ಬಸ್ ಸ್ಟ್ಯಾಂಡ್ ಎಲ್ಲ ಚಾದ ಅಂಗಡಿ ಕುಂತಿರ್ಬೇಕು. ಬಿಡುದಿಲ್ಲ ಅವ್ರನ್ನ. ಬರೇ ಮುದುಕ್ರ ಮ್ಯಾಗ ನಿನ್ ದಬ್ಬಾಳಿಕೆ. ಅದಕ್ಕ ಅವ್ರ ಮ್ಯಾಗ ದಬ್ಬಾಳಿಕೆ ಯಾಕೆ ದೊಡ್ಡವ್ರಿಗೆ ಯಾಕೆ ಕೊಡಂಗಿಲ್ಲ, ಹಿರಿಯರಿಗೆ ಸಣ್ಣ ನೋಡ್ರಿಗೆ ಗಂಟು ಬರಾಗಿಲ್ಲ ಅಂತೇನ? ಏನ್ ಮಾಡ್ಬೇಕು? ಸಾಲ ಸಾಲ ಹರಿಯೋದು ಹೆಂಗ? ಪೀಪ್ ಅಂದ್ರೆ ಸಾಲ ಅದಕ್ಕಿಂತ ಗೋವಾ ಮಂಗಳೂರಿಗೆ ದುಡ್ಕೊಂಬಂದು ಕೊಡ್ಬೇಕು ಮತ್ತೆ ಕೊಟ್ಟು ಮಾರಾಯರಿಗೆ. ಏನ ಅವ್ರ ಮೂವರು ಇಲ್ಲಿ ಅದಾರು. 3 ಮಂದಿ ಒಬ್ಬ ಇದ್ದಬಹುದು ಅಂತ. ನೀ ಅಂತ ಗಂಡ ಸೋಮರಾಯ ಕೈಯ ಕುರುವಲ್ ಹಿಡ್ದಿದಿ. ಅವ್ರ ಹೆಂಗ್ ಬದಿತಾರ? ಬಾ ಬಾ ನಡಿ. ಅದ್ರಾಗ ಮರಿಗೌಡನ ಸಾಲ ತೀರ್ಸಕ್ ಆಗಲ್ತು. ಅವ ಸಾಲ ತಗೊಂಡ್ಕ ವಾರ ಬಡ್ಡಿ ಹಾಕ್ಯಾನ. ಅವಂತ ಸಾಲ ತಗೊಂಡಿ ಎಲ್ಲ ಕೊಡಕ್ ಆಗಲ್ತು. ಬಡ್ಡಿ ಇಲ್ಲಿಂದ ಕೊಡ್ತೀವಿ. ನೆನ್ಸದ್ರ ಬಂದಾಗ್ಬಿಟ್ರು ನೋಡಪ್ಪ ಅಲೆ. ಏನೋ ಮೀಟಿಂಗ್ ನಡೆಸಿದಲ್ಲ, ಕೊಡೋ ರೊಕ್ಕ ಕೊಡ ಅಂದ್ರ ಮಕ್ಳು ಇಲ್ಲಿ ಕುಂತು ಮಾತಾಡ್ತಾರ. ಬಡ್ಡಿ ಕೊಂಡ್ರು ಒಬ್ಬೊಬ್ರನ್ನ ಬಿಡುದೇ ಇಲ್ಲ ಮಕ್ಕಳ. ಅಣ್ಣ ನೀವ್ ಊರಾಗಿಲ್ದಾಗ ಬಾಯಿ ಬಂದಾಗ ಮಾತಾಡ್ತಾರ ಇವ್ರು. ಅವಳೇ ಮಕ್ಕಳ ಅಲ್ಲ ಮಾತಾಡ್ರಿ ಉಳಿದ ಕಾಷ್ಟ ಮಕ್ಕಳ ತೋಲೆ. ಅಜ್ಜಿದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಬರೀ 10 ರೂಪಾಯಿ. ಹಾಕ ಬಾಕೊಂತೀವಿ ಮತ್ತೆ ಏನ್ ತಗೊಂಡ್ಬೇಕು ನಂಗ ಮಕ್ಕಳ ಮಕ್ಕಳು ಏನ್ ಮಾಡಿರಿ? 10 ರೂಪಾಯಿ ಬಂದು ನಾನು ನಿನ್ನಿಂದ. ಬರಬೇಕು. ನಾ ಇಲ್ದಾಗ ಇಷ್ಟೆಲ್ಲ ಮಾತಾಡ್ರಿ ಮಕ್ಕಳ ನೀವು. ನೀವು ಹಸಲ್ ಕೊಯ್ಬೇಕು ಒಂದು, ಇಲ್ಲ ನಿಮ್ಮವ್ರು ನೀವು ಅರಿದು ಕೊಟ್ಟಂಗ. ಅರದಲ್ಲಿ ಅಣ್ಣದ ಬರದು ಕೊಟ್ಟಂಗ. ಇಲ್ಲಿ ಬಿಲ್ಲಿ ನಿಂದ್ರಾಗ ತಾನಿಲ್ಲ ಅಂತ ನಾ ಹೊಯ್ಕೊಳಕತ್ತೀನಿ. ನಿಮ್ಮನ್ನ ಬಿಡಲಿಲೇ ಬಿಡಲ್ಲ. ಗುಳಿಗೆ ತಂದಿ ಏನು ಈಗಾರ ತಗೊಂಡಲ್ಲೋ ಅಣ್ಣ? ದಿವ್ಸಕ್ಕೆ 12 ಗುಳಿಗೆ ಹೇಳ್ಯಾರ್ಲಿ. 9 ಹೋದ್ರಿ ಈಗ. ಇನ್ನು 30 ತೊಗೊಂಬತ್ತೀನಿ. ಅಲ್ರಿ ಇದ್ದಕ್ಕಿದ್ದಂಗೆ ಅಸಲ್ ಬಡ್ಡಿ ಕೊಡೋದಾಗ ಎಲ್ಲಿಂದ ಕೊಡ್ಬೇಕ್ರಿ ನಾವು? ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ, ಎಲ್ಲಿಂದ ಕೊಡ್ಬೇಕು ನಾವು ಬಡವ್ರು? ಮಳೆ ಇಲ್ಲ ಬೆಳೆ ಇಲ್ಲ ಅಂತ ನನ್ನ ಮುಂದೆ ಏನು ಹೇಳ್ತಿಲ್ಲ. ಇಸ್ಕೊಂಬಂದು ಇದನ್ನ ಹೇಳಿದ್ರಿ ಅಂದ್ ಮಾತಿಲ್ಲ. ಹಾಕಿತ್ತವ್ಲಿ ಇದು ಚೂನ ತಂಬಾಕು ಇದ ಐತಿ. ಹೇಳ ನಾ ಅಲ್ಲಿಗೆ ಬರ್ತೀನಿ, ರೊಕ್ಕ ಕೊಡ್ಬೇಕು ಇಲ್ಲ ಹೊಲ ಬಿದ್ದು ಕೊಡ್ಬೇಕು. ಅಷ್ಟು ಚಳಿ ತಿಳ್ಕೊಂಡ್ರಿ ಬಾ ಹಿಡ್ಕೊಲ್ಲಿ. ಏನ್ ಮಾಡಿದ್ರೆ ಬಿಡೋಲ್ಲ ಎಂತ ಹಣೆ ಬರ್ತಲ್ಲ. ಇರಣ್ಣ ಬಾರ ಇಲ್ಲಿ, ಬಾರ ಇರಣ್ಣ, ಬಾ ಇಲ್ಲಿ ಇರಣ್ಣ ಬಾರ. ಯಾಕೋ ಮತ್ತೆ ಏನತ್ತ? ಊರಾಗ ಇರೋಣ, ನೀವು ಊರ್ ಬಿಡಲ್ರಿ ನಾವು. ಹಿಂಗೆ ಕೇಳಾಕತ್ತಿರೋ ಮತ್ತೆ? ಹೊಲ ಬಿಟ್ಕೊಡ ಅಂತ ಏನ್ ಮಾಡೋದು? ಅಲ್ಲ ಮರಿಗೋಡ ಅಸಲು ಬಿಟ್ಟು ಕುಡಿಯಕ್ ಕೊಡ ಅಂತಾನ, ಏನ್ ಮಾಡೋದು? ಜೀವ ಕೊಡ್ಬೇಕಲ್ಲ, ಅವ್ರು ಬಡವ್ರು ಇಲ್ದಾರೆ. ಊರಾಗ ಇವ್ರು ಕಿರಿಕಿರಿ ಬಾಳ ಮಂದಿಗೆ. ಆಯ್ತು ಅಜ್ಜ, ನಾ ಇನ್ನೇ ಭೇಟಿ ಹಾಕಿ ನಿನ್ಗ ಬರ್ತೀನಿ. ಹೇಳು. ಎಲ್ಲಿದೀವೋ ದೋಸ್ತ? ಮುಂಜಾನೆಯಿಂದ ಫೋನ್ ಹಚ್ಚಕತ್ತೀನಿ, ಎತ್ತವಲ್ಲ ಫೋನ್. ಇಲ್ಲ ಹೊಲ್ದಾಗ ಹೋಗಿದ್ದೆ. ಯಾಕೆ ಫೋನ್ ಹಚ್ಚಿದ್ದಿ? ಕೆಲಸ ಇತ್ತು ನಿನ್ ಕಡೆ ಒಂದ್ ಸ್ವಲ್ಪ. ಇವಾಗ ನೋಡಿ ನಿನ್ನಿಂದ ಇದೆ ನೋಡಿ ನಾನು. ಬಂದೆ ಬಾ. ಬಂದೆ.
ನಾನು ನಿಮ್ಮ ಮನೆ ಕಡೆ ಹೋಗಿದ್ನಪ್ಪ. ನಾನು ಫೋನ್ ಹಚ್ಚಿದೆ ನಿನಗೆ, ಫೋನ್ ಹತ್ತಲಿಲ್ಲ ನಿಂದು. ಇಲ್ಲ ಸೊಪ್ಪಿ ಸೀಟ್ ಕೊಡ್ರಿ. ಊಟ ಆಗೈತೆ ನಿಂದು? ಊಟ ಮಾಡಿ ಬಂದೆಪ್ಪ ಈಗ. ಯಾಕೋ ಏನಾಯ್ತು? ಏನು ಹೇಳು ಮರ, ಇವತ್ತು ಊರಾಗ ನನ್ನ ಮನಸ್ಸಿಗೆ ನೋವಾಗಂತ ಒಂದು ಘಟನೆ ನಡೀತಪ್ಪ. ಅಂತದೇನು ನಡೀತು? ನಮ್ಮ ಊರ್ ಹಿರಿಯರು ಒಂದಿಬ್ರು ಮಾತಾಡ್ಕೊಂಡು ಕುಂತಿದ್ರು ಚಾದ ಅಂಗಡ್ಯಾಗ. ನಾನು ಕರೆದು ಹೇಳಿದ್ರು ಏನು? ನಾವೇನು ಊರಾಗಿರೋನು ಏನು ಊರ್ ಬಿಟ್ಟು ಹೋಗೋಣ ಅಂತ. ಯಾಕೋ ಏನಾಯ್ತು? ಏನಂತ ಹೇಳು ಮರ, ಊರಾಗ ಮರಿಗೋಡ ಕಾಳೆಗೋಡನ ಉಪದ್ರ ಹೆಚ್ಚಾಗ್ಬಿಟ್ಟತಿ. ಅವ್ರು ಕಿರಿಕಿರಿ ತಾಳಾರ್ದ ಮತ್ತು ಹಂಗೆಲ್ಲ ಹೇಳಕತ್ತಾರ ಅವ್ರು ನನ್ನ ಮುಂದೆ ಕರೆಸಿ. ನಾನು ನಿನಗೆ ಇದೇ ವಿಷಯನ ಹೇಳ್ಬೇಕಂತ ಮಾಡಿದ್ದೆ. ಆದ್ರೆ ನಾನು ನಿನ್ನ ಮುಂದೆ ಹೇಳಿದ ವಿಷಯ ಹೋಗಿ ಅವ್ರ ಮುಂದೆ ಹೇಳ್ಬೇಕು, ಮತ್ತು ನಮ್ಮನ್ನು ಊರು ಬಿಡ ಹೊತ್ತು ತಂದು ಅಂತ ನಾ ಹೇಳೋದು ಬಿಟ್ಟಿದ್ದೆ. ನಾ ಹೆಂಗೆ ಹೇಳಕ್ಕೆ ಬರ್ತಿತ್ತು? ಟೈಮ್ ಸುಮಾರು ಇದ್ದಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡ್ಬೇಕಂತೀನಿ ಇದಕ್ಕೆ? ಇವ್ರಿಬ್ರನ್ನ ಬಗ್ ಬಿಡ್ಯಾಕ ಇವ್ರಿಗಿಂತ ಬೇಕಿದ ಒಬ್ಬ ಬೇಕೀಗ. ಅಂಥವ್ರು ಭಾಳ ಮಂದಿ ಅದಾರ. ಆದ್ರೆ ಅವರಿಬ್ಬರು ರೊಕ್ಕದ ಆಸೆ ಹಚ್ಚಿ ಅವ್ರನ್ನ ಬುಟ್ಟೆ ಹಾಕ್ಯಂತಾರ. ಆದ್ರೆ ನಾ ಹೇಳೋ ಅಸಾಮಿ ಅಂತವಲ್ಲ, ಮಾನವೀಯತೆ ಮನುಷ್ಯತ್ವಕ್ಕೆ ಬೆಲೆ ಕೊಡಂತವ. ಅಂಥವ್ರು ಯಾರು ಅದಾರ ನಮ್ಮೂರಾಗ? ಅದಾನೊಬ್ಬವ ಕೆ ಬಾಸ್ ಅಂತ ಅವನ ಹೆಸರು. ಕೆ ಬಾಸ? ಹೌದು, ಆದ್ರೆ ಅವ್ರು ಇಲ್ಲಿಯರಲ್ಲ, ಮಂಗಳೂರವ್ರು. ಓಹೋ ಅಲ್ಲೋ, ಇವ್ ಅವ್ರ ಹತ್ರ ಹೋದ್ರೆ ಇದು ಕೆಲಸ ಬಗೆಹರಿತಂತೀಯ? 100ಕ್ಕೆ 100. ಮತ್ತು ಅವಂಗೂ ರೊಕ್ಕದ ಆಸೆ ಹಚ್ಚಿದ್ರೆ ಹೆಂಗೆ ಮಾಡವು? ಇವ್ರಪ್ಪ ನಟ ಐತೆ ಅವ್ರ ಹತ್ರ. ಹಂಗ ಮತ್ತೆ ಯಾಕೆ ತಡ ಮಾಡ್ತೀನಿ? ನಡಿ ಹೋಗೋಣ. ತಡಿ ಫೋನ್ ಹಚ್ಚಿ ಕೇಳ್ಬೇಕು ಅವ್ರ ಮೊದಲು. ಕೇಳ. ಹಲೋ ರೀ, ನಮಸ್ಕಾರ ರೀ. ಅಣ್ಣಾರ ಅದಾರನ್ರಿ ಮನ್ಯಾಗ? ಅದಾರಂತ ಅದರಂತ ಅಣ್ಣ ಚೇಂಜ್ ಇಲ್ಲ, ಆಮೇಲೆ ಬಂದ್ಬಿಡ್ತೀನಿ. ಮುಂದಿನ ಭಾಗದಲ್ಲಿ ವೀಕ್ಷಿಸಿ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಏನು ಮಾಡಬಲ್ಲ? ಬಾಬಾ ಅದ ನಾ ಹೇಳಿನಲ್ಲ, ದೊಡ್ಡ ಊರ ಅದಾರ ತಾನಂತಂದು ಈಗ ಮನೆ ಮ್ಯಾಗ ಐತಿ. ಅಂದಪ್ಪ ಅಂದ ಹೆಜ್ಜಿಜಿ ತೆಂಕು ಹಿಗ್ ಬರ್ರೆ ಹಾಕುಜಿ ದಾಯಪಂಡ ಮುಂತ ವಹಿವಾಟು ಏರೇ ಇರಲಿ. ಇವರ ಹೆಸರು ಕೆ ಬಾಸ್. ಇವರು ಊರಿನ ದೊಡ್ಡ ವ್ಯಕ್ತಿ. ನನ್ನ ಹೆಸರು ಹೇಳಿದ ಮೇಲೆ ಮುಗೀತು, ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊ. ಆಯ್ತಾಯ್ತು. ಸರಿ ಆಯ್ತು. ನಮಸ್ಕಾರ. ಸಾಹೇಬ್ರ, ಸಾಹೇಬ್ರ. ಓ ಬನ್ನಿ. ನಮಸ್ಕಾರ. ಬನ್ನಿ ಒಳಗೆ ಬನ್ನಿ. ನಮಸ್ಕಾರ. ಸರ್. ಬನ್ನಿ ಕೂತ್ಕೊಳ್ಳಿ. ಬಾ. ಮತ್ತೇನು ವೀರೇಶ, ಬೇರೆ ವಿಶೇಷ? ಏನಿಲ್ಲ ಸರ್, ಅದ ವಿಷಯ ಹೇಳಿದ್ರಿ. ಹೌದು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದರಿ ಅವ್ರಿಬ್ರು ಅಂದಲ್ರಿ, ದೊಡ್ಡವ್ರ ಕಡೆ ಇವ್ರು ಇರ್ತಾರೆ, ಸಣ್ಣವನ್ ಕೈ ನಾ ಇರ್ತೀನಿ. ಹೌದಾ? ಹೌದು. ಇವರು ಯಾರ ಬೆಂಬಲದಿಂದ ಇಷ್ಟೆಲ್ಲ ಮಾಡ್ತಾರೆ? ಅವ್ರಿ ಅವ್ರಿಗೆ ಯಾರು ಬೆಂಬಲ ಕೊಡ್ಬೇಕು ಊರಾಗ? ಅವ್ರಿಗೆ ಯಾರು ಬೆಂಬಲ ಇಲ್ರಿ. ಹಿರಿಯರ್ ಮಾಡಿದ ಸ್ವಲ್ಪ ಆಸ್ತಿ ಐತ್ರಿ, ಅಲ್ಲೆಲ್ಲ ಊರಾಗ ಬಡ್ಡಿ ಸಾಲ ಕೊಟ್ಟಾರ. ಸಣ್ಣವ ಹುಡುಗರು ಹೆಚ್ಕೊಂತಾರೆ ಉಡಿಜಮ್ ಮಾಡ್ತಾನ್ರಿ. ಇನ್ನು ಹಿರಿಯವ ಮುದುಕರು ಹೆದರ್ಸ್ಕೊಂತಾರೆ ಉಡಿಜಮ್ ಮಾಡ್ತಾನ. ಹುಡುಗರಿಗೆ ಬುದ್ಧಿ ಇಲ್ಲ, ಹಿರಿಯರಿಗೆ ಶಕ್ತಿ ಇಲ್ಲ. ಇದಕ್ಕೆ ನೀವೇನ್ರ ಒಂದು ದಾರಿ ತೋರಿಸ್ರಿ ಪಾಯಪ್ಪ. ಅಲ್ಲ, ಇನ್ನೊಂದು ವಿಷಯ, ನೀವಿಬ್ರು ಅವರಿಬ್ರು ಅಣ್ಣ ತಮ್ಮಂದಿರ ಜೊತೆಲೇ ಕೆಲ್ಸಕ್ಕೆ ಮಾಡಿ. ಹೌದೌದು. ಅವ್ರ ಜೊತೆಲಿ ಇದ್ದುಕೊಂಡು ಈಗ ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಕಂಪ್ಲೇಂಟ್ ಮಾಡ್ತೀವಿ? ಅವ್ರನ್ನೆಲ್ಲರೂ ಬಾಳೆ ಮಾಡಕ್ಕಾಗತ್ತಲ್ರಿ? ಅವ್ರ ಏನ್ರಿ ಊರಾಗ ಬೆಳೆಕಾಯಿ ಬಂದೈತಿ ಮಕ್ಕಳಾದ್ರು ನಾವು ಹುಣ್ಣ ಅನ್ಬೇಕು, ಕರೆಕಾಯಿ ಬಂದೈತಿ ಅಂದ್ರೆ ಹುಣ್ಣ ಅನ್ಬೇಕು. ಇಲ್ಲ ಒಂದೇಳೆ ನೋಡ್ರಿ, ನಿಮ್ ಕಿಶದ ಸೂರ ಹುಟ್ಟಾಕತ್ತ ಅಂತ ಹೇಳಿದ್ರು ಹೌದಲ್ರಿ ಸಾವ್ಕಾರ, ಅಂದ್ರೆ ನಾವು ಬದುಕ್ತೀವಿ. ಸಾಧ್ಯ ಇಲ್ಲ, ಹಿಂಗ್ ಮಾಡ್ಕೊಂಡ್ ಮಾಡ್ತೀವ್ರಿ. ಆ ಇತ್ತಿತ್ತ ಊರಾಗ ಕುಂಡಾಡ್ತಾನೆ ಹೆಚ್ಚಾಗಿ ಬಿಟ್ಟಿದ್ರು ಅವ್ರು. ಸರಿ, ಅವರಿಗೆ ನಾನು ಬುದ್ಧಿ ಕಲಿಸ್ತೇನೆ. ಆದ್ರೆ ನಾನು ಹೇಳಿದಾಗೆ ನೀವು ಒಂದು ಕೆಲಸ ಮಾಡಬೇಕು. ಗೊತ್ತಿನ ವಿಷಯ, ಬನ್ನಿ ಇಲ್ಲಿ. ಅವರಿಗೆ ಒಂದು ರೀತಿಯ ತೊಂದರೆ ಆಗುದಿಲ್ಲ, ನಿಮ್ಮ ಊರಿಗೆ ಕೆಟ್ಟ ಹೆಸರು ಬರುವುದಿಲ್ಲ. ಅವರಿಗೆ ಬುದ್ಧಿ ಈ ಪಾಠದಿಂದ ಬರುತ್ತೆ ಅವರಿಗೆ. ಸರಿ, ಹೇಗೂ ಊಟ ಟೈಮ್ ಆಯ್ತು. ವೀರೇಶ ಕರ್ಕೊಂಡ್ ಬಾ. ಇಲ್ಲಿ ತನಕ ಬಂದಿನಿ, ಮತ್ತೆ ಮನೆಗೆ ಹೋಗಿ ಊಟ ಮಾಡೋದ? ಅದು ನನ್ನ ಮನೆಗೆ ಬಂದು
ಅದೇನಿಲ್ಲ, ಊಟ ಮಾಡಿಕೊಂಡು ಹೋಗ್ಬೇಕು, ಹೊತ್ತಾಯ್ತು. ಬನ್ನಿ ಬನ್ನಿ. ಈ ಕಳಿಸ್ತೀನಿ ನೋಡಿ ಅದನ್ನ. ಏ ಹುಡುಗರ, ಏನ್ರಿ? ಇಲ್ಲಿ ಕಾಳೆ ಹುಡುಗ್ರ ಮಗ ಯಾರ? ನಾನ್ರಿ. ನಿಮ್ಮ ಅಪ್ಪ ಎಲ್ಲದನ? ಮನ್ಯಾಗ ಅದನ್ರಿ. ಕರಿ ಹೋಗ ಅವನ. ಹೋಗ್ರಿ ಕರ್ಕೊಂಡ್ ಬರ್ತೀನಿ ತಡ್ರಿ. ಜಲ್ದಿ ಬಾ ಅಣ್ಣ. ಹೋಗ್ರಿ. ಅಪ್ಪ ಅಪ್ಪ ಅಮ್ಮ ಅಪ್ಪ ಎಲ್ಲದನ? ನೋಡಲ್ಲ. ಅಪ್ಪ ಅಪ್ಪ ನಿನ್ನಲ್ಲಿ ಯಾರ ಕೇಳ್ಕೊಂತ ಬಂದಾರ, ಬಾಳ ಸಿಟ್ಟಿಗಿದ್ದಾರ. ಅವನೇ ನನ್ನ ಕೇಳವ ಸಿಟ್ಟಿಗೆದ್ದಾನ, ನೋಡೇ ಬಿಡೋನು. ನಡಿ ಬಂದೆ. ಯಾವ ಎಷ್ಟು ಉರಿತಿಲಿ? ಉಪ್ಪಿರ್ಲಾರ್ದ ಉರಿತೇನ? ಇವ್ರ ಕರ್ದಿದ್ದ ಕಾಕಾಲಿ ಅವ ಕಾಕ, ನಿಮ್ ಕಾಕ, ನಿಮ್ ಕಾಕ, ಇವ್ರ ಕಾಕ. ಯಾರ? ಕಾಕಾಲಿ ಕಾಕ ಗೊತ್ತಿಲ್ಲ. ಕಾಕ ಆರಾಮದಿಯಾ? ಕಾಕ ಅಲ್ಲ, ಅವ್ರ ಕಾಕ. ಬಿಡು, ಯಾರು ನೀ ಎದು ಕೊಡಕತ್ತಿ? ತೆಗಿರಿ ಬಾಗ್ಲ ತೆಗಿರಿ. ರಬ್ಬರಿ ಹೊಡೆದ ನಿನ್ ಗಂಡಗ ಇನ್ನೊಮ್ಮೆ ಹಿಂಗ ಮಾಡಕತ್ತ ಮತ್ತೇನು ಉಳಿಸ್ಲೇ ನೋಡು. ನಮ್ಮ ಅಣ್ಣಗೆ ಹೇಳ್ತೀನಿ ನಾವು ಹೋಗಿ. ಹಲೋ ಹಲೋ ಮಾಮರಿ, ನಿಮ್ ತಮ್ಮಗ್ ಶಿಸ್ತು ಹೊಡೆದ್ ಹೋಗ್ಯಾರ. ಲಘು ಬರ್ರಿ. ಹ್ಞೂನ್ರಿ ಬರ್ರಿ ಲಘು. ಹ್ಞೂ ಏನಾತ? ನಿಮ್ಮ ಅವಿವೇಕ್ತನ ಇಲ್ಲಿಗೆ ತಂದು ಹಚ್ಚೈತಿ ನೋಡ್ ಹೋಗ್ರಿ. ಕಿತ್ಕೊಂಡ ಬಿದ್ದಾನ. ಯಾಕ ಯಾಕೆ ಹೋತಮ್ಮ? ಇವ ಯಾರ ಮನೆ ಹೊಡೆದಾಗ್ಲಿ ಬಿಡಲಿ. ಅಯ್ಯೋ ಅಣ್ಣ ಯಾನ ಮನೆ ಹೊಡೆದಾರ್ಲಿ ಇವಂಗ ಹೊಡೆದಾರ. ನನ್ನ ಸೀನ್ ಹೆಂಗ್ಲಿ? ಏನಂದೆ? ಯಾರ್ ಮಾಡಿರೋದು ನನಗೆ ಗೊತ್ತೈತಿ. ನಾ ಅವ್ರ ಮನೆ ತೋರಿಸ್ತೀನಿ. ನಡಿ, ನಿಮ್ ತಮ್ಮನ್ ಕರ್ಕೊಂಡು ಅವ್ರ ಮನೆಗೆ ಹೋಗೋಣ. ಹೌದು, ಬಿಡಂಗಿಲ್ಲ. ಹಸಿ ಮುದ್ದ ಯಾರ ಇರ್ಲಿ ಅವ್ರ ಇವತ್ತು ಬಿಡಂಗ ಇಲ್ಲ ನಾನು. ಹೋಗ ಹೋಗ. ಎಲ್ಲಿ ಐತ್ರಿ ಮನಿ? ಇಲ್ಲ ರೀ ಮನಿ ಅದು. ಅವನು ಬಾಗ್ಲನ್ನ ಕಾಣುವಲ್ವಲ್ಲೇ. ಮನಿ ಬಂದಿದ್ದು ಬಾಗ್ಲ ಬರಂಗಿಲ್ಲನ್ರಿ. ಬರ್ರಿ. ಎಲ್ಲಿ ಐತಿ? ಎಷ್ಟು ಮಂದಿ ಅದಾರ್ಲಿ ಮನ್ಯಾಗ? ಎದಕ್ ಹೆದರ್ತೀರಿ? ಚಪ್ಪಲ್ ಬಾಳ ಅದಾವ್ಲಿ. ಅವ್ನ ಹಂಗ ಬಿಟ್ಟಾರ, ಇರೋದ್ ಮನ್ಯಾಗ ಒಬ್ರ. ಬಾ ನಡ್ರಿ. ಬಾಗಲ ತೆಗದೈತೆ, ಒಳಗ್ ಬರ್ರಿ. ಬಾಗಲ ತೆಗದೈತಿ ಅಂತಾರ, ಹಾಕೈತಿ ಅಲ್ರಿ ಇದನ್ನ. ಅದನ್ನ ಯಾಕೆ ಬಡದ್ಯೋ? ಎಲ್ಲಿದಿಲಿ? ಎಲ್ಲಿದಿ? ಇವತ್ತು ನಿನ್ನ ಕಡ್ದ ಬಿಡ್ತೇನೆ ಮಗನ. ಎಲ್ಲಿದಿಲಿ? ಎಲ್ಲ ನೀವ ಕಾಣವಲ್ಲೋ?
ಎಲ್ಲಿದ್ರಲೇ ಇವ ನಿಮ್ ದೊಡ್ಡಪ್ಪಲೇ ನಿಮ್ ದೊಡ್ಡಪ್ಪ ದೊಡ್ಡಪ್ಪ ನಮ್ ದೊಡ್ಡಪ್ಪ ದೊಡ್ಡಪ್ಪಲೇ ನಿಮ್ ದೊಡ್ಡಪ್ಪ ಎಲ್ಲಿಗೆ ಹೊಂಟಿ ನಾನೇ ಕಳಿಸ್ತೀನೋ ಮರಿಗೌಡ. ಕಳಿಸ್ತೇನೋ ಕಳಿಸ್ತೇನೆ. ಮಾಡೋದು ಕಟ್ಟು ಹೋದ ಮದುವೆ ಕಚ್ಚಿ ಅಲ್ಲಿ ಹೋದ್ಬಿಡು ಮಾರಾಯ. ಅಲ್ಲಿ ಮಾಡು ಮೂಲ್ ಬೇದೈತು ಅವ್ವ. ಎಲ್ಲಿ ಎಲ್ಲಿದ್ರು ನಾನು ಬಿಟ್ಟು ಅಲ್ಲಿ ಹೋಗಿರಿ ಅಲ್ಲಿ ನೀವು ಬರ್ಲಿ ಗೊತ್ತಂಗ ಗೊತ್ತಾನ. ನೀವು ಬರ್ಲಿಲ್ಲ ನಿಮ್ಮ ನಾಯಿ ಹೊಡೆದಂಗ ಹೊಡಿತಾನೆ. ಮೇಲೆ ಹೇಳಿ ಮೇಲೆ ಹೇಳ್ರಿ ಮತ್ತ ರೀ ಹೇಳ್ರಿ ಹೇಳತ್ತಿಲ್ಲ ಅವ್ರು ಹೇಳ್ರಿ. ಮತ್ತೊಬ್ಬ ಬಂದಪ್ಪ. ಕುರ್ಚಿ ಹಾಕೋ ಅವರಿಗೆ. ಹೇಳ ಬಾ ಹೇಳ. ಮೇಲೆ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನಾನು ನಿಮಗೆ ಕೆಲವೊಂದು ವಿಷಯವನ್ನು ಕೇಳುತ್ತೇನೆ, ನೇರವಾಗಿ ಉತ್ತರ ಕೊಡ್ಬೇಕು ಅದಕ್ಕೆ. ನೇರವಾಗಿ ಅಂದ್ರೆ ಒಳಗೆ ಹೋಗಿ ಒಳಗೆ ಹೋಗ ಒಳಗೆ ಹೋದ್ರೆ ಆವಾಗಿದ್ದು ನೆನಪುಂಟಲ್ಲ. ಯಾವ ಧೈರ್ಯದ ಮೇಲೆ ನೀವು ಊರಿನಲ್ಲಿ ಈ ರೀತಿ ಮಾಡ್ತಾ ಇದ್ದೀರಿ? ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಾ ನೀವು ಇದನ್ನೆಲ್ಲ? ಏನಂತ ಅನ್ಲಿ ಅವ ಅವಾಯ್ ಬಾ ಅನ್ನೋದ. ತಿಳಿತು ಬಿಡು ಮಾರ ತಿಳಿತು ಬಿಡು. ನಿಮಗೆ ಒಂದು ಮಾತು ಹೇಳ್ತೇನೆ ನಾನು, ಚಂದ ಕಿವಿ ಕೊಟ್ಟು ಕೇಳಿ. ಹೇಳ್ರಿ. ಒಂದು ಟೈಮಲ್ಲಿ ಹೊಟ್ಟೆಪಾಡಿಗೋಸ್ಕರ ಬೊಂಬಾಯಿಗೆ ಕೆಲಸಕ್ಕೆ ಹೋದ ನಾನು, ಯಾರೋ ಒಬ್ಬ ಕುಡಿದ ಅಮಲ್ನಲ್ಲಿ ನನ್ನ ದನಿಯ ಮೇಲೆ ಕೈ ಹಾಕಿದ ಹೇಳಿ ನಾನು ಅವನಿಗೆ ಹೊಡೆದು ಅವ ಸತ್ತು ನಾನು ಕೊಲೆಗಾರನಾಗಿ ರೌಡಿ ಪಟ್ಟ ಕಟ್ಟಿ ಬೊಂಬೈ ಅಂಡರ್ ವರ್ಲ್ಡ್ ಅಲ್ಲಿ ಮೆರೆದವನು ನಾನು. ಬರೇ ಕೈ ಹಾಕಿದ್ದಕ್ಕ ಬರೇ ಕೈ ಹಾಕಿದ್ದಕ್ಕ ಹೋಲ್ ಬಿಡೋ ಮರೆ ನೀವು ಒಬ್ಬ ಬೇಕಾಗಿತ್ತು ನಮ್ಗೆ. ಆವಾಗ ವಯಸ್ಸು ಬಿಸಿ ರಕ್ತ, ಹೇಳೋರು ಕೇಳೋರು ಯಾರಿದ್ದಿಲ್ಲ. ರೌಡಿಯಾಗಿ ಮೆರ್ದೆ, ಕೋಟ್ಯಾಂತರ ರೂಪಾಯಿ ಗಳಿಸಿದೆ, ಮದುವೆ ಸಂಸಾರ. ಒಂದು ದಿನ ನಾನು ಮಾಡಿದ ಪಾಪದ ಕರ್ಮ ಅಂತ ಹೇಳಿ ಒಂದಿರುತ್ತಲ್ಲ, ಏನು ಬಿಟ್ಟರು ಕರ್ಮ ಬಿಡೋದಿಲ್ಲ. ಮಕ್ಕಳನ್ನ ಕಳ್ಕೊಂಡೆ, ನನಗದು ಹೆಂಡತಿನ ಕಳ್ಕೊಂಡೆ, ನಿನಗದಾಳ ನಾನು ಹೆಂಡ್ತಿ ಓಡೇ ಹೋಗ್ಯಾಳು. ಸಂಬಂಧಿಕರೆಲ್ಲರೂ ದೂರ ಆದರು. ಯಾಕೆ ಗೊತ್ತಾ? ಈ ರೌಡಿ ಅನ್ನೋ ಪಟ್ಟ ಕಟ್ಟಿಕೊಂಡ ಕಾರಣ. ಇದೇ ರೌಡಿಸಮ್ಮಿಂದಾಗಿ. ಇದೆಲ್ಲ ಶಾಶ್ವತ ಅಲ್ಲ ಮಾರಾಯ. ಅಲ್ಲ, ಈಗ ಸ್ವಲ್ಪ ಹೊತ್ತಿನ ಮೊದಲು ನಿನ್ನ ಹಿಂದೆ ಎಷ್ಟು ಜನ ಇದ್ರು? ಅದೇ ನಿನಗೆ 4 ಬೀಳುವಾಗ ಎಲ್ಲಿದ್ರು ಅವರು? ಪ್ರತಿನಿತ್ಯ ಅವರಿಗೆ ತಿನ್ನಿಸಿ ಕುಡಿಸಿ ಎಷ್ಟು ಖರ್ಚು ಮಾಡ್ತಾ ಇದ್ದೆ. ಅದೇ ನಿನಗೆ 2 ಬೀಳುವಾಗ ಎಲ್ಲಿದ್ರು ಅವರು? ಅಷ್ಟೇ. ಈ ರೌಡಿಸಮ್ಮಲ್ಲಿ ನಾನು ಅಂದರೆ ನನ್ನ ಅಪ್ಪ ಅಂತ ಹೇಳುವವ ಇನ್ನೊಬ್ಬ ಹುಟ್ಟುತ್ತಾನೆ. ಅದರಲ್ಲಿ ಯಾವ ಸುಖ ಇಲ್ಲ ಅಂತ ಹೇಳಿ ಎಲ್ಲ ಬಿಟ್ಟು ಊರಿಗೆ ಬಂದು ಮತ್ತೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹೋಟೆಲ್ ಚಹಾದ ಅಂಗಡಿ ಅಲ್ಲ, ಹುಡುಗಿ ಮಾಡಿ ಸಿಟಿ ಬರ್ತಾನ ಮರೆ. ಇರಲಿ ತಮ್ಮ, ಬಜ್ಜಿ ಬಿಡವ. ಆದರೆ ಈಗ ಕರ್ನಾಟಕದಲ್ಲಿ ಸುಮಾರು ನಂದೊಂದು 45 ಹೋಟೆಲ್ಗಳಿದೆ. ಹಾಂ,
ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಕೆ ಬಾಸ್ನ ಹೆಸರಲ್ಲಿರುವಂಥ ಹೋಟೆಲಿಗೆಲ್ಲ ನಾನೇ ಓನರ್. ಹಾಗಂತ ಹೇಳಿ ಕೋಟಿಗಟ್ಟಲೆ ಇನ್ಕಮ್ ಇದ್ದರು ನಾನು ಅದನ್ನು ನಿಮ್ಮ ಹಾಗೆ ದುರುಪಯೋಗದಿಂದ ಗಳಿಸಿದ್ದಲ್ಲ, ನಿಯತ್ತಿಂದ ಗಳಿಸಿದ್ದು. ಆ ನಿಯತ್ತಿಂದ ಬರೋ ದುಡ್ಡನ್ನು ಪ್ರತಿ ತಿಂಗಳು ನನ್ನ ಲಾಭದಲ್ಲಿ 30% ಅನಾಥಾಶ್ರಮಕ್ಕೆ, ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಾನು ದಾನ ಮಾಡ್ತಾ ಇದ್ದೇನೆ. ಗೊತ್ತುಂಟಾ? ಈಗ ಇರುವ ನೆಮ್ಮದಿ ಯಾವುದ್ರಲ್ಲಿ ಸಿಕ್ಕಲಿಲ್ಲ ನನಗೆ. ನಮಗ ಹೇಳಕತ್ತ ನಾನು ನಾವು ಕೊಡುವೆ ಚೆ ನಿಮಗೆ ಹಾಗೆ ಮಾಡಿ ಅಂತ ಹೇಳಿದ್ದಲ್ಲ, ಹೇಳಿ ತಿಳ್ಕೊಳ್ಳುವಂಥ ವಿಷಯ ಅಲ್ಲ ಇದು. ನಿಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ಹಾಂ, ಹೋಗಲಿ. ನಿನ್ನ ವಿದ್ಯಾಭ್ಯಾಸ ಎಜುಕೇಶನ್ ಎಲ್ಲಿ ತನಕ ಆಗಿದೆಯಾ? ಆಗೈತ್ರಿ. ಎಷ್ಟು? 4ನೇ ಕಂಡಪಟ್ಟೆ ಕಲ್ತಿದ್ದಿ. ನೀವು ಅಣ್ಣವ್ರದ್ದು? ನಂದು ಹೆಚ್ಚಾಗೈತೆ. ಎಷ್ಟು? 6ನೇ. ಒಬ್ಬಬ್ಬಬ್ಬಬ್ಬ. ಅದೇ ನಿಮ್ಮಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆದ ಕಾರಣವೇ ಇಂಥ ದುರ್ಬುದ್ಧಿ ತಲೆಯಲ್ಲಿ ಹೋಗೋದು. ಮನುಷ್ಯನಿಗೆ ಮುಖ್ಯ ಬೇಕಾಗಿದ್ದು ವಿದ್ಯಾಭ್ಯಾಸ. ವಿದ್ಯೆ ತಲೆಯಲ್ಲಿತ್ತ ಅವನಿಗೆ ಬುದ್ಧಿನೂ ಇರುತ್ತೆ. ಅದಕ್ಕೆ ನಿಮ್ಮ ಊರಿದ್ದೆಲ್ಲ ನೋಡಿದೆ ನಾನು. ಸರ್ಕಾರಿ ಶಾಲೆಗಳು ಸರಿ ಇಲ್ಲ. ನೀವೆಲ್ಲರೂ ಸೇರಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ಯಾಕಂದರೆ ಈಗ ನಿಮ್ಮನ್ನೇನು ನೋಡಿ ಮುಂದಿನ ಪೀಳಿಗೆಗಳು ನಿಮ್ಮ ಹುಡುಗರಿದ್ದಾರಲ್ಲ, ನೀವೆಲ್ಲ ಹುಡುಗರಿಗೆ ಹೆದರಿಸ್ತಿದ್ರಲ್ಲ, ನಾಳೆ ದೊಡ್ಡವರಾದ್ಮೇಲೆ ಅವರು ಅದನ್ನೇ ಮಾಡ್ತಾರೆ. ನಾಳೆ ಶಾಲೆಗೆ ಹೋಗೋಣ. ನಾನು ಶಾಲೆಗಲ್ಲ, ಶಾಲೆಗೆ ನಿಮಗೆ ಹೋಗ್ಲಿಕ್ಕೆ ಹೇಳಿದ್ದಲ್ಲ ಮಾರಾಯ ನಾನು. ಶಾಲೆಯನ್ನು ಉದ್ಧಾರ ಮಾಡಿ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಿ. ಆ ವಿದ್ಯಾದಾನ ಮಾಡಿದರೆ ನೀವು ಮಾಡಿದ ಕರ್ಮ ಎಲ್ಲವೂ ತೊಳೆದು ಹೋಗುತ್ತೆ ಸ್ವಾಮಿ. ಹೇಳುವಷ್ಟು ಹೇಳಿದ್ದೇನೆ ನಾನು. ಇನ್ನೂ ಇವರು ಇದಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಅಪ್ಪ ಪ್ಲಾಸ್ಟಿಕ್ ಸುಮ್ಮನೆ ಆರಿಸಿ ಒಮ್ಮೆ ರೌಡಿ ಆದವನಿಗೆ ಮತ್ತೆ ರೌಡಿ ಆಗೋದು ದೊಡ್ಡ ಕೆಲಸ ಅಲ್ಲ. ಆಯ್ತಾ? ಬಿಡಿ, ನಾನಿದು ಸುಮ್ಮನೆ ನಿಮಗೆ ಹೆದರಿಸ್ಲಿಕ್ಕೆ ತೆಗೆದಿದ್ದೆ. ನೋಡಿ, ನಾನು ಹೊಡಿಬಾರ್ದಿತ್ತು, ನಿಮಗೆ ಅನಿವಾರ್ಯವಾಗಿ ಹೊಡಿಬೇಕಾಯ್ತು. ಯಾಕೆ? ಇನ್ನಾದರೂ ಸುಧಾರಿಸ್ಕೊಳ್ಳಿ ಅಂತ. ನನ್ನಿಂದ ಎಂತಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನು ನಿಮ್ಗೆ ಎಂತಾದರೂ ಸಹಾಯ ಬೇಕಿದೆ ವಿದ್ಯಾಭ್ಯಾಸದ ಬಗ್ಗೆ, ಅನಾಥಾಶ್ರಮ, ವೃದ್ಧಾಶ್ರಮದ ಏಳಿಗೆಗೋಸ್ಕರ ಯಾವಾಗ ಬೇಕಿದ್ರೆ ವೀರೇಶಿಗೆ ಹೇಳಿ. ವೀರೇಶ್ ನನಗೆ ಫೋನ್ ಮಾಡ್ತಾನೆ. ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ. ಈಗ ಬಿಟ್ರೆ ದೊಡ್ಡ ಸಹಾಯ ನಮಗ. ನಾವು ಹಾಕ್ಯವ್ರಿ. ಬಂದಿದ್ದೀರಿ, ಸ್ವಲ್ಪ ನೋವಾಗಿದೆ ಮೈಯೆಲ್ಲ. ಸ್ವಲ್ಪ ನನಗೇನೂ ಆಗಿಲ್ಲ. ನನಗಾಗೈತಿ. ನನಗಾಗಿಲ್ಲ. ವೀರೇಶಿ, ಇವ್ರನ್ನೆಲ್ಲ ನಮ್ಮ ಗೆಸ್ಟ್ ಹೌಸಿಗೆ ತಮ್ಮ ಅಲ್ಲಿ ಅಂದ್ರೆ ಅಲ್ಲ ರೀ, ಅವ್ರಿಗೆ ಏನು ಬೇಕು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತೊಂದು ದಿನ ಇಲ್ಲೇ ಇರಲಿ. ನಮ್ಮ ಕುಲಕರ್ಣಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳಿ, ಒಂದು ಬರೋದು ಕೇಳಿ, ಸ್ವಲ್ಪ ಪೇನ್ ಕಿಲ್ಲಿಂಗ್ ಎಲ್ಲ ಕೊಡೋದು ಕೇಳು. ಪೇನ್ ಕಿಲ್ಲರ್ ಬೇಡ್ರಿ. ಮಾಡಿ ಮಾಡಿ, ಏನೇನು ಮಾಡ್ತೀರಿ ಮಾಡಿ. ಯಾರು ಮಾಡದಿದ್ದದನ್ನು ಮಾಡೋದಿಲ್ಲ. ಬರ್ತೇನೆ ಆಯ್ತಾ? ನಮ್ದು ಆಶಾ ರಾಣಿ.